ಎಲ್ಲರಿಗೂ ನಮಸ್ಕಾರ. ನಮ್ಮ ದಿನದ ಶುರುವಾತು ಹೇಗಿರುತ್ತೋ ಇಡೀ ದಿನನೂ ಹಾಗೇ ಇರತ್ತೆ ಅಂತ ಹೇಳ್ತಾರೆ ಅಲ್ವಾ? ಆದ್ರೆ ಒಂದು ಸಣ್ಣ ಯೋಚನೆ ಅಂದ್ರೆ ಒಂದೇ ಒಂದು ಚಿಕ್ಕ ನಿರ್ಧಾರ ನಮ್ಮ ಇಡೀ ದಿನದ ಗತಿಯನ್ನೇ ಹೇಗೆ ಬದಲಾಯಿಸಿಬಿಡಬಹುದು. ಬನ್ನಿ ಇವತ್ತು ಆ ಬಗ್ಗೆ ಒಂದು ಕಥೆ ಕೇಳೋಣ. ಸಾಮಾನ್ಯವಾಗಿ ನಿಮ್ಮೆಲ್ಲರ ಬೆಳಗು ಹೇಗೆ ಶುರುವಾಗುತ್ತೆ ಅಲ್ಲ? ಎಲ್ಲರಿಗೂ ಒಂದು ರೂಟೀನ್ ಅಂತ ಇದ್ದೇ ಇರುತ್ತೆ. ಎದ್ದು ತಕ್ಷಣ ಏನ್ ಮಾಡ್ತೀವಿ? ಆ ಗಡಿಬಿಡಿ. ಒಂದ್ಸಲ ನೆನಪು ಮಾಡ್ಕೊಳ್ಳಿ, ನಿಮ್ಮ ದಿನ ಹೇಗೆ ಶುರುವಾಗುತ್ತೆ ಅಂತ. ಹೌದು, ಈ ಕಥೆ ಶುರುವಾಗೋದೇ ಒಂದು ತುಂಬಾನೇ ಪರಿಚಿತ ಸನ್ನಿವೇಶದಿಂದ. ಅದೇ ಬೆಳಗಿನ ಗಡಿಬಿಡಿ. ಆಲ್ಮೋಸ್ಟ್ ಪ್ರತಿಯೊಂದು ಮನೇಲೂ ಇದೇ ಕಥೆ ಅಲ್ವಾ? ಇಲ್ಲೂ ಕೂಡ ಅಂಥದ್ದೇ ಒಂದು ಒತ್ತಡದ ವಾತಾವರಣ ಇತ್ತು. ಆ ಮನೆಯಲ್ಲಿ ಬೆಳಗಿನ ಪರಿಸ್ಥಿತಿ ಹೇಗಿತ್ತು ಅಂತ ಸ್ವಲ್ಪ ಊಹೆ ಮಾಡ್ಕೊಳ್ಳಿ. ಮೊದ್ಲು ತಾವು ರೆಡಿಯಾಗ್ಬೇಕು, ಆಮೇಲೆ ಸಂಗಾತಿ ರೆಡಿಯಾಗ್ಬೇಕು. ಅಷ್ಟೇ ಅಲ್ಲ, ಜೊತೆಗೆ ಒಬ್ಬ 3 ವರ್ಷದ ಮಗು, ಇನ್ನೊಂದು ಜಸ್ಟ್ 4 ತಿಂಗಳ ಮಗು. ಇಷ್ಟೆಲ್ಲ ಅವಾಂತರದ ಮಧ್ಯ ಆ ಮಕ್ಕಳನ್ನ ರೆಡಿ ಮಾಡಿ ಟೈಮಿಗೆ ಸರಿ ಮನೆಯಿಂದ ಹೊರಗೆ ಕಳಿಸೋದು ಅಂದ್ರೆ ಅದು ದೊಡ್ಡ ಯುದ್ಧನೇ ಸರಿ. ಸೊ ಈ ಎಲ್ಲ ಗಡಿಬಿಡಿ ರಿಸಲ್ಟ್ ಏನಾಗಿತ್ತು? ದಿನ ತಪ್ಪದೆ ಅದೇ ಟೆನ್ಷನ್, ಅದೇ ಗಲಾಟೆ, ಮನೆ ತುಂಬಾ ಏನೋ ಒಂಥರ ನೆಗೆಟಿವ್ ಎನರ್ಜಿ ತುಂಬಿ ಹೋದ ಹಾಗೆ. ದಿನ ಶುರುವಾಗೋದೇ ಒಂದು ಭಾರವಾದ ಮನಸ್ಸಿಂದ. ಆದ್ರೆ ಒಂದು ದಿನ ಎಲ್ಲವೂ ಬದಲಾಯಿತು. ಆ ಡೈಲಿ ರೂಟೀನ್ ಇದ್ದಕ್ಕಿದ್ದ ಹಾಗೆ ಚೇಂಜ್ ಆಯ್ತು. ಹೇಗೆ ಅಂದ್ರೆ ಒಂದು ಚಿಕ್ಕ ನಿರ್ಧಾರ, ಆದ್ರೆ ಅದನ್ನ ಪ್ರಜ್ಞಾಪೂರ್ವಕವಾಗಿ ತಗೊಂಡಿದ್ದು. ಅದೇ ಇಡೀ ಕಥೆಗೆ ಒಂದು ದೊಡ್ಡ ಟ್ವಿಸ್ಟ್ ಕೊಟ್ಟಿತ್ತು. ಹಾಗಾದ್ರೆ ಈ ಬದಲಾವಣೆಗೆ ಕಾರಣ ಏನ್ ಗೊತ್ತಾ? ಒಂದು ವಿಡಿಯೋ ನೋಡಿದ್ರು. ಅದರಿಂದ ಸ್ಫೂರ್ತಿಗೊಂಡು ತಮಗೆ ತಾವೇ ಒಂದು ಮಾತು ಕೊಟ್ಕೊಂಡ್ರು. ತುಂಬಾನೇ ಸಿಂಪಲ್ ಆದ ಮಾತು, ಆದ್ರೆ ಅಷ್ಟೇ ಪವರ್ಫುಲ್. ಇವತ್ತು ದಿನ ಸೂಪರ್ ಆಗಿರುತ್ತೆ, ಯಾವುದೇ ನೆಗೆಟಿವಿಟಿಗೆ ಜಾಗನೇ ಇಲ್ಲ, ಅಷ್ಟೇ. ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ವಿಷಯ ಏನು ಅಂದ್ರೆ, ಅವರು ತಮ್ಮ ಬೆಳಗಿನ ಕೆಲಸಗಳನ್ನೇನೂ ಚೇಂಜ್ ಮಾಡಿಲ್ಲ. ಅಡಿಗೆ, ಮಕ್ಕಳನ್ನ ರೆಡಿ ಮಾಡೋದು ಎಲ್ಲವೂ ಸೇಮ್. ಬದಲಾಗಿದ್ದು ಒಂದೇ, ಆ ಕೆಲಸಗಳನ್ನ ನೋಡುವವರ ದೃಷ್ಟಿಕೋನ. ಏನೇ ಆಗ್ಲಿ ಎಲ್ಲವನ್ನೂ ನಗ್ತಾ ಮಾಡೋದು ಅಂತ ಡಿಸೈಡ್ ಮಾಡಿದ್ರು. ಸರಿ, ಹಾಗಾದ್ರೆ ಕಥೆಯ ನಂತರದ ಭಾಗಕ್ಕೆ ಬರೋಣ. ಈ ಒಂದು ಸಣ್ಣ ಆಂತರಿಕ ಬದಲಾವಣೆ ಇತ್ತಲ್ಲ, ಅದರಿಂದ ಸಿಕ್ಕಿದ ರಿಸಲ್ಟ್ ನಿಜಕ್ಕೂ ಎಲ್ಲರನ್ನೂ ಆಶ್ಚರ್ಯಗೊಳಿಸಿತು. ಯಾರೂ ಊಹಿಸದಷ್ಟು ಪಾಸಿಟಿವ್ ಆಗಿತ್ತು. ಈ ಬದಲಾವಣೆ ಹೇಗಿತ್ತು ಅಂತ ನೋಡಿ. ಮೊದಲು ಹೇಗಿತ್ತು? ಬರೀ ಟೆನ್ಷನ್, ಗಲಾಟೆ, ಒಂಥರ ಸುಂಟ್ರಗಾಳಿ ಥರ. ಆದ್ರೆ ಈಗ ಪೂರ್ತಿ ಶಾಂತ, ಖುಷಿಯಾದ ವಾತಾವರಣ. ಅಂದ್ರೆ ಮನೆ ತುಂಬಾ ಒಂಥರ ನೆಮ್ಮದಿ ತುಂಬಿಕೊಂಡಿತ್ತು. ಎಲ್ಲ ಸರಿ ಹೋಯ್ತು. ದಿನ ಸ್ಮೂತಾಗಿ ನಡೀತಿದೆ ಅನ್ಕೋತಿದ್ದ ಹಾಗೆ ಒಂದು ಘಟನೆ ನಡೀತು. ಅದುವರೆಗೂ ಯಾವತ್ತೂ ಆಗದ ಒಂದು ವಿಷಯ. ಈ ಒಂದು ಘಟನೆ ಆ ಸಣ್ಣ ಬದಲಾವಣೆಗೆ ಎಷ್ಟು ಶಕ್ತಿ ಇದೆ ಅಂತ ನಿಜವಾಗ್ಲೂ ಪ್ರೂವ್ ಮಾಡ್ತು. ಅಷ್ಟಕ್ಕೂ ಆ ಘಟನೆ ಏನಪ್ಪಾ ಅಂದ್ರೆ, ಆ 3 ವರ್ಷದ ಮಗು ಇದೆಯಲ್ಲ, ಯಾರೂ ಹೇಳ್ದೇನೆ ತಾನಾಗೇನೆ ಬಟ್ಟೆ ಹಾಕ್ಕೊಳ್ಳೋಕೆ ಶುರು ಮಾಡ್ತು. ಇದನ್ನ ಯಾವತ್ತೂ ಮಾಡಿರ್ಲಿಲ್ಲ. ಯೋಚ್ನೆ ಮಾಡಿ, ಆ ಒಂದು ಸಣ್ಣ ಘಟನೆ ಆ ದಿನದ ಪಾಸಿಟಿವ್ ಎನರ್ಜಿಗೆ ಸಿಕ್ಕಿದ ಅತೀ ದೊಡ್ಡ ಸಾಕ್ಷಿಯದು. ಹಾಗಾದ್ರೆ ಈ ಒಂದು ಅನುಭವದಿಂದ ನಾವೇನ್ ಕಲಿಬಹುದು? ಈ ಸಿಂಪಲ್ ಕಥೆಯ ಹಿಂದೆ ಒಂದು ದೊಡ್ಡ ತತ್ವನೇ ಅಡಗಿದೆ. ಬನ್ನಿ ಅದನ್ನ ಈಗ ಅರ್ಥ ಮಾಡ್ಕೊಳ್ಳೋಣ. ಈ ಕಥೆಯ ಸಾರಾಂಶವೇ ಇದು. ಇದಕ್ಕೆ ಉದ್ದೇಶಪೂರ್ವಕ ಸಾಮರಸ್ಯ ಅಂತ ಕರಿಬೋದು. ಅಂದ್ರೆ ನಮ್ಮ ಮನಸ್ಸಲ್ಲಿರೋ ಪಾಸಿಟಿವ್ ಎನರ್ಜಿ ಇದೆಯಲ್ಲ, ಅದು ನಾವು ಮಾತಾಡೋಕ್ಕೂ ಮುಂಚೆ, ಏನಾದ್ರೂ ಮಾಡೋಕ್ಕೂ ಮುಂಚೆನೇ ನಮ್ಮ ಸುತ್ತ ಇರೋರ್ ಮೇಲೆ ಪ್ರಭಾವ ಬೀರಕ್ ಶುರು ಮಾಡುತ್ತೆ. ಅಂದ್ರೆ ಈ ಕಥೆಯ ನೀತಿ ತುಂಬಾನೇ ಕ್ಲಿಯರ್. ಆ ದಿನ ಯಾಕಷ್ಟು ಚೆನ್ನಾಗಿತ್ತು, ಎಲ್ಲ ಯಾಕಷ್ಟು ಸ್ಮೂದಾಗಿ ನಡ್ತು? ಕಾರಣ ಬೆಳಿಗ್ಗೆ ಮನಸ್ಸಲ್ಲಿ ಅನ್ಕೊಂಡ ಆ ಒಂದೇ ಒಂದು ಪಾಸಿಟಿವ್ ಯೋಚನೆ. ಹಾಗಾದ ಯೋಚನೆ ಮಾಡಿ, ಒಂದು ಚಿಕ್ಕ ಯೋಚನೆ ಒಂದು ಫ್ಯಾಮಿಲಿಯ ಇಡೀ ದಿನವನ್ನೇ ಬದಲಾಯಿಸಬಲ್ಲದು. ಅಂದ್ರೆ ನಮ್ಮ ಒಂದೊಂದು ಯೋಚನೆಗೂ ನಮ್ಮ ಜೀವನದ ಮೇಲೆ, ನಮ್ಮ ಸುತ್ತಮುತ್ತ ಇರೋರ ಮೇಲೆ ಎಂಥ ಅದ್ಭುತ ಪರಿಣಾಮ ಬೀರ್ಬೋದು ಅಲ್ವಾ? ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ.